ಬಸವಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ದಿನ ಒಂದು ಪ್ರಕರಣ ದಾಖಲಾಗಿದೆ. ಪ್ರಕರಣದ ಸಾರಾಂಶವೇನಂತಂದರೆ, ಈ ಪ್ರಕರಣದಲ್ಲಿ ಫಿರ್ಯಾದಿಯಾಗಿರ್ತಕ್ಕಂಥ ಸುಮಾರು 23 ವರ್ಷ ವಯಸ್ಸಿನ ಚನ್ನಗಿರಿ ತಾಲೂಕಿನ ಕಂಚುಗಾರನಹಳ್ಳಿಯಲ್ಲಿ ಇರ್ತಕ್ಕಂಥ ಫಿರ್ಯಾದಿದಾರರು. ಇವರು ಹಾಲಿ ಮೈಸೂರು ಜಿಲ್ಲೆಯ HD ಕೋಟೆಯಲ್ಲಿ ಒಂದು ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇದೇ ಗ್ರಾಮದ ಒಂದು ಯುವತಿಯೊಂದಿಗೆ ಇವರಿಗೆ ಪ್ರೇಮ ವಿವಾಹ 1ನೇ ತಾರೀಕು ಆಗಿರ್ತದೆ. 5ನೇ ತಾರೀಕು ನಿನ್ನೆ ದಿನ ಈ ಊರಲ್ಲಿ ಇವರು ಈ ಒಂದು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ವಿಚಾರವಾಗಿ ಸ್ವಲ್ಪ ವೈಮನಸ್ಸಿರುತ್ತದೆ. ಆ ಹಿನ್ನೆಲೆಯಲ್ಲಿ ಸ್ಟೇಷನ್ಗೆ ಅಂತ ಬಿಟ್ಟು ಹೋಗಿರ್ತಾರೆ. ಸ್ಟೇಷನ್ನಲ್ಲಿ ಇರುವಾಗ ಇವರ ಸಂಬಂಧಿಕರನ್ನ ಕರೆಸಿಬಿಟ್ಟು ಅವರಿಗೆ ಸೂಕ್ತ ತಿಳುವಳಿಕೆ ನೀಡುವ ನಿಟ್ಟಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಕಾರ್ಯನಿರತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರಕರಣದಲ್ಲಿ ಏನು ಫಿರ್ಯಾದಿದಾರರ ಪ್ರೀತಿಸಿರ್ತಕ್ಕಂಥ ಏನು ಹೆಂಡತಿ ಅವರ ಸೋದರ ಮಾವ ಆರೋಪಿತ ಈತ ಏಕಾಏಕಿ ಬಂದು ಅವರು ಮಾತಾಡುವ ನಿಟ್ಟಿನಲ್ಲಿ ಹೋಗಿ ಚಾಕುವಿನಿಂದ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಅವರು ತಪ್ಪಿಸ್ಕೊಳ್ಳೋಕ್ಕೆ ಕೈ ಮಾಡಿದಾಗ ಅವರು ಬಲಗೈಗೆ ರಕ್ತಗಾಯವಾಗಿದೆ. ಅವರು ಕೊಲೆ ಮಾಡುವ ಉದ್ದೇಶದಿಂದ ಇವರನ್ನ ಚಾಕುವಿನಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ನಾವು ಆರೋಪಿಯನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ತನಿಖೆ ಮುಂದುವರಿತಾ ಇದೆ. ಈ ಒಂದು ಪ್ರಕರಣದಲ್ಲಿ ಗಾಯಾಳಾಗಿರ್ತಕ್ಕಂಥ ಫಿರ್ಯಾದಿದಾರರು ಮೊದಲು ಬಸವಪಟ್ಟಣದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ತೋರಿಸಿಕೊಂಡು ನಂತರ ದಾವಣಗೆರೆ ಜಿಲ್ಲೆಯ CJ ಹಾಸ್ಪಿಟಲ್ಗೆ ಬಂದು ಅಲ್ಲಿ ತೋರಿಸಿಕೊಂಡು ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ. ಅವರ ಒಂದು ಹೇಳಿಕೆಯನ್ನು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿತರನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ನಮ್ಮ ಕಚೇರಿಗೆ ಬಂದಿದ್ದ ಬಗ್ಗೆ ನಮ್ಮ ಹೆಡ್ ಇನ್ಸ್ಪೆಕ್ಟರ್ ಅಟೆಂಡ್ ಮಾಡಿರಬೇಕು. ಅವ್ರು ಬಂದಿದ್ದು ಅಟೆಂಡ್ ಮಾಡಿ ಅವರು ಕೂಡ ಸೂಕ್ತ ತಿಳುವಳಿಕೆಯನ್ನು ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ಕಳಿಸ್ಕೊಟ್ಟ ನಂತರ ಅವರು ಅಲ್ಲಿ ಅವ್ರನ್ನ ಕರೆಸಿ ವಾರ್ನ್ ಮಾಡ್ಬೇಕಂತ ಕರೆಸಿದಾಗ ಈ ಥರ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಅಡಿಷನಲ್ ಇನ್ಸ್ಪೆಕ್ಟರ್ ಹೇಳಿದೆ ಮತ್ತು ನಮ್ಮ DSP ದಾವಣಗೆರೆ ಚನ್ನಗಿರಿ ಡಿಸ್ಟಿಕ್ ಚನ್ನಗಿರಿ ಸಬ್ ಡಿವಿಷನ್ದವ್ರಿಗೂ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಅವರು ಹೋಗಿ ಕುಲಂಕುಷ ವಿಚಾರ ಮಾಡಿದಾಗ ಅವರು ಹೇಳಿಕೆಯನ್ನು ಆಧರಿಸಿ ಈಗಾಗಲೇ ಏನು ಪ್ರಕರಣ ದಾಖಲೆ ತನಿಖೆಯನ್ನು ಕೈಗೊಂಡಿದ್ದೇವೆ. ಆ ರೀತಿ ಏನಾದ್ರು ಕಂಡು ಬಂದರೆ ಮುಂದಿನ ರೀತಿ ಸೂಕ್ತ ಕ್ರಮ ಕೈಗೊಳ್ತೀವಿ. ಖಂಡಿತವಾಗಲೂ ಈ ರೀತಿ ಘಟನೆಗಳು ಮರುಕಳಿಸದಂತೆ ನಾವು ಈಗಾಗಲೇ ಗ್ರಾಮದಲ್ಲಿ ಕಂಚುಗಾರನಹಳ್ಳಿಯಲ್ಲಿ ಒಂದು DR ವ್ಯಾನ್ ಅನ್ನು ಕೊಟ್ಟಿರಿಸಿದ್ದೇವೆ. ಮತ್ತೆ ಅಲ್ಲೆಲ್ಲ ಇರ್ತಕ್ಕಂಥ ಮುಖಂಡರ ಕರೆದು ನಮ್ಮ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಕೂಡ ಮಾತಾಡೋಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದೇ ಆಗಿದೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಎಲ್ಲರೂ ಒಂದೇ ಕೋಮ್ನವರು, ಎಲ್ಲೇ ಒಂದೇ ಜಾತಿಗೆ ಸೇರಿದ್ದಾರೆ. ಆರೋಪಿನ ದಸ್ತಗಿರಿ ಮಾಡಿ ಆಲ್ರೆಡಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೇವೆ. ಒಬ್ಬರೇ